ನೀವು ಸಬ್‌ಸ್ಟೇಷನಲ್ಲಿ ಐಸೋಲೇಟರ್ ನೋಡಿರ್ತೀರ. ಅದು ಎಲೆಕ್ಟ್ರಿಕಲ್ ಆಗಿ ಆಪರೇಟ್ ಆಗಲಿಕ್ಕೆ ಅದಕ್ಕೆ ಏನಾದರೂ ಹಿಂದ್ಗಡೆ ಡ್ರಾಯಿಂಗ್ ಇರುತ್ತೆ, ಏನೋ ಇರುತ್ತೆ. ಅದೇ ನೀವು ಯಾವಾಗಾದ್ರೂ ಯೋಚನೆ ಮಾಡಿರ್ಬೋದು, ಎಲೆಕ್ಟ್ರಿಕಲ್ ಆಗಿ ಯಾವ ಥರ ಆಪರೇಟ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು. ಅದೇ ಇವತ್ತಿನ ವಿಡಿಯೋದಲ್ಲಿ ನಾನು ಐಸೋಲೇಟರ್ ಎಲೆಕ್ಟ್ರಿಕಲ್ ಆಗಿ ಯಾವ ಥರ ಆಪರೇಟ್ ಆಗುತ್ತೆ, ಅದರಲ್ಲಿ ಯಾವ್ದಾವ ಥರ TBs ಇರುತ್ತೆ, ಕನೆಕ್ಷನ್ ಇರುತ್ತೆ, ಮತ್ತು ಅದು ಅದರ ಲಿಮಿಟ್ ಸ್ವಿಚ್ ಯಾವ ಥರ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇದು ಡ್ರಾಯಿಂಗ್ ಕಾಣ್ತಿರ್ಬೋದು ನಿಮಗೆ. ಇದು ಐಸೋಲೇಟರ್ದು ರಿಮೋಟ್ ಕಂಟ್ರೋಲ್ ಯಾವ ಥರ ಆಪರೇಟ್ ಆಗುತ್ತೆ ಮತ್ತು ಅದಕ್ಕೆ ಸಪ್ಲೈ ಯಾವ ಥರ ಸಿಗುತ್ತೆ, DC ಸಪ್ಲೈ ಅನ್ನೋದು ಈ ಡ್ರಾಯಿಂಗಲ್ಲಿ ಕೊಟ್ಟಿರ್ತಾರೆ. ಇವತ್ತು ನಾನು ಆವಾಗಲೇ ಹೇಳಿದೆ, ಇದರಲ್ಲಿ ಲೋಕಲ್ ಇಟ್ಕೊಂಡು ಸೆಟ್ ಮಾಡಿದ್ವಿ. ಇದು ಕ್ಲೋಸ್ ಪುಷ್ ಬಟನು, ಇದು ಆಫ್, ಇದು ಓಪನ್ ಪುಷ್ ಬಟನು, ಇದು ಮ್ಯಾನುವಲ್ ಆಗಿ ನಮಗೆ ಸಪ್ಲೈ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲಿ ನೋಡಿ ಮ್ಯಾನುವಲ್ ಅಲ್ಲಿ ಇಡ್ತೀನಿ. ಇದು ಸರಿಯಾಗಿದೆಲ್ಲ ಗೊತ್ತಾಗುತ್ತೆ. ನಾವು ಈಗ ಆಪರೇಟ್ ಮಾಡಿದ್ದು ಈ ಥರ ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದೇ ಥರ MCB ಇದು ಮೇನ್ ಸಪ್ಲೈ ಇಲ್ಲಿ ಬರುತ್ತೆ. ಮೇನ್ ಸಪ್ಲೈ ಬಂದ್ಬಿಟ್ಟು ನಮ್ದು ಮೊದಲು TVಲ್ ಬರುತ್ತೆ. ಇದು ನಮ್ದು 4 RYB ಕಾಣ್ತಾ ಇದಾವಲ್ಲ, ಇದೆಲ್ಲ ನಮ್ದು 3 ಫೇಸ್ ಸಪ್ಲೈ ಇರುತ್ತೆ. ಇದ್ರ ಮೇಲ್ಗಡೆ ನಮ್ದು ಮೇನ್ ಇದು DC ಸಪ್ಲೈ ಇಲ್ಲಿ ಕಾಣ್ತಿರ್ಬೋದು, DC K1 K2 ಅಂತ. ನಮಗೆ K1 K2 ಸಪ್ಲೈ ಇರಬೇಕು, ಮತ್ತೆ AC ಸಪ್ಲೈ ಇದ್ರೆ ನಮ್ದು ಲೋಕಲ್ ಆಗಿ ಐಸೋಲೇಟರ್ ಆಪರೇಟ್ ಆಗುತ್ತೆ. ಮತ್ತೆ ಹಂಗೆ ಮೇಲ್ಗಡೆ ನೋಡಿದ್ರೆ ಇದು ಇಂಟರ್ಲಾಕ್ ಇರುತ್ತೆ. ಇದನ್ನು ಥ್ರೂ ಮಾಡಲಿಲ್ಲ ಅಂದ್ರೆ ನಮ್ದು ಐಸೋಲೇಟರ್ ಓಪನ್ ಆಗಲ್ಲ. ಅದಕ್ಕೆ ಇದು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ರಿಮೋಟ್ ಅಲ್ಲಿ ಆಪರೇಟ್ ಮಾಡಬೇಕಾದ್ರೆ. ಹಿಂದ್ಗಡೆ ನೋಡ್ಕೊಂಡ್ಬಿಡ್ಬೋದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ. ಇದು ನಮ್ದು ಫೇಸ್ ಸೀಕ್ವೆನ್ಸ್ ರಿಲೇ, ಇದು ಕ್ಲೋಸಿಂಗ್ ಕಾಯಿಲ್, ಕಾಂಟ್ಯಾಕ್ಟರು, ಇದು ಓಪನ್ ಕಾಂಟ್ಯಾಕ್ಟರು, ಇದು OLR ಈ ತರ ಇರುತ್ತೆ. ಮತ್ತೆ ಇಲ್ಲಿ ನೋಡ್ಕೋಬಹುದು, ಇದರಲ್ಲಿ 10 ನಂಬರ್ ಆಫ್ NO ಕಾಂಟ್ಯಾಕ್ಟ್ ಇರುತ್ತೆ, ಮತ್ತೆ 10 ನಂಬರ್ ಆಫ್ NC ಕಾಂಟ್ಯಾಕ್ಟ್ ಇರುತ್ತೆ. ಇಲ್ಲಿ ನೋಡ್ಕೋಬಹುದು ಆಲ್ಮೋಸ್ಟ್ ಕೊಟ್ಟಿದೀವಿ. ಯಾಕಂತ ಹೇಳಿದ್ರೆ ಇದು ನಮ್ದು ಐಸೋಲೇಟರ್ ಸ್ಟೇಟಸ್ ಓಪನ್ ಇದೆಯಾ ಕ್ಲೋಸ್ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಇದು ಕೊಟ್ಟಿರ್ತಾರೆ. ಹಂಗೆ ಮೇಲೆ ನೋಡಿದ್ರೆ ಲಿಮಿಟ್ ಸ್ವಿಚ್, ಈ ಗ್ರೀನ್ ಕಲರ್ ಇದೆಯಲ್ಲ ಇದು ನಮ್ದು ಓಪನ್ ಇರುತ್ತೆ. ಇದು ನಮ್ದು ಮೇಲ್ಗಡೆ ರೆಡ್ ಇರುತ್ತಲ್ಲ ಅದು ಕ್ಲೋಸ್ ಕಾಂಟ್ಯಾಕ್ಟ್ ಇರುತ್ತೆ. ಇದು ಆಕ್ಸಿಲರಿ ಕಾಂಟ್ಯಾಕ್ಟ್. ಮತ್ತೆ NO-NC ಆಪರೇಟ್ ಯಾವಾಗ ಮಾಡ್ತೀವಲ್ಲ ಐಸೋಲೇಟರ್, ಅವಾಗ ಇದು NO-NC ಆಗಿ ಕಾಂಟ್ಯಾಕ್ಟ್ ಚೇಂಜ್ ಓವರ್ ಆಗ್ತಾ ಇರುತ್ತೆ. ಐಸೋಲೇಟರ್ ಕ್ಲೋಸ್ ಮಾಡ್ತಾ ಇದ್ದಾರೆ ಈಗ ಗಿವ್ಸ್ ಬೈ. ಓಕೆ, ಇವಾಗ ಐಸೋಲೇಟರ್ ಕ್ಲೋಸ್ ಆಯ್ತು. ಅದು ಹೆಂಗಾಗುತ್ತಂತ ಈಗ ತೋರಿಸ್ತೀನಿ. ಗೈಸ್, ಈಗ ಅದು ಕಟ್ ಆಫ್ ಆಯ್ತು. ಯಾವ ತರ ಕಟ್ ಆಫ್ ಆಯ್ತು ಅಂತ ಹೇಳಿದ್ರೆ ನೀವು ನೋಡ್ಕೋಬಹುದು, ನಾನು ಆವಾಗಲೇ ಹೇಳಿದ್ದೆ ಮೇಲ್ಗಡೆ ನಮ್ದು ಇದು ಕ್ಲೋಸಿಂಗ್ ಅಂತ, ಕೆಳಗಡೆ ಇರೋದು ಓಪನ್ ಇದೆ ಅಂತ. ಈಗ ಅದು ಲಿಮಿಟ್ ಸೆಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆದ್ರೆ ಕಟ್ ಆಗ್ಬಿಟ್ಟು ಆಫ್ ಆಗ್ಬಿಡುತ್ತೆ. ಇವಾಗ ಇದೇ ತರ ಐಸೋಲೇಟರ್ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಎಲೆಕ್ಟ್ರಿಕಲ್ ಆಗಿ. ಇವಾಗ ಓಪನ್ ಆಗುತ್ತೆ. ಮೇಲ್ಗಡೆ ನೋಡಬಹುದು ಓಪನ್ ಆಗ್ತಾ ಇದೆ. ಇಲ್ಲಿ ನೋಡಬಹುದು ನೀವು, ಈಗ ಫೈನಲ್ ಆಗಿ ಬಂದ್ಬಿಟ್ಟು ಇದು ನಮ್ದು ಟಚ್ ಆಗ್ಬಿಟ್ಟು ನಮ್ದು ಆಟೋಮೆಟಿಕ್ ಐಸೋಲೇಟರ್ ಓಪನ್ ಆಗಿ ಕಟ್ ಆಫ್ ಆಗಿಬಿಡುತ್ತೆ. ಅಂದ್ರೆ ಎಲೆಕ್ಟ್ರಿಕಲ್ ಆಗಿ ನಾವು ಏನ್ ಸೆಟ್ ಮಾಡಿರ್ತೀವಲ್ಲ ಅದು ಟಚ್ ಆಗ್ಬಿಟ್ಟು ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಐಸೋಲೇಟರ್ದು ಎಲೆಕ್ಟ್ರಿಕಲ್ ಆಗಿ ಆಪರೇಟ್ ಯಾವ ತರ ಆಗುತ್ತೆ, ಅದ್ರಲ್ಲಿ ಕಾಂಟ್ಯಾಕ್ಟ್ ಯಾವ ತರ ಇರುತ್ತೆ, ಮತ್ತೆ ಅದರ ಲಿಮಿಟ್ ಯಾವ ತರ ಸೆಟ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಇದೇ ತರ ಎಲೆಕ್ಟ್ರಿಕಲ್ ರಿಲೇಟೆಡ್ ವಿಡಿಯೋ ನಿಮ್ಗೆ ಬೇಕಾಗಿದ್ರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.